ಓಂ ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ಹರಿ ಓಂ. ನಮಃ ಶಿವಾಯ. ನಮಸ್ಕಾರ. ನಾನು ಜ್ಯೋತಿಷ್ಯ ವಿದ್ಯಾರತ್ನ ಆಚಾರ್ಯ ಶ್ರೀಮತಿ ಸುಗುಣ. ಏಪ್ರಿಲ್ ಮಾಸದಲ್ಲಿ ಗ್ರಹಗಳ ಗೋಚಾರ ಪ್ರಭಾವ ಸಂಚಾರ 12 ರಾಶಿಗಳಿಗೆ ಫಲಗಳನ್ನು ತಿಳಿಸ್ತಾ ಇದ್ದೀನಿ. ಗ್ರಹಗಳಲ್ಲಿಯೇ ಮುಖ್ಯ ಗ್ರಹವಾದಂತಹ ಸೂರ್ಯ ಗ್ರಹ ಮೀನರಾಶಿಯಲ್ಲಿ ಮೇಷರಾಶಿಯಲ್ಲಿ ಸಂಚಾರ ಮಾಡಲಿದ್ದು, ಚೈತನ್ಯ ಗ್ರಹ ಬೆಳಕಿನ ಗ್ರಹ ಮೇಷರಾಶಿ ಉಚ್ಚ ಸ್ಥಾನವನ್ನು ಪ್ರವೇಶ ಮಾಡ್ತಾ ಇರುವುದು ಈ ಮಾಸದಲ್ಲಿ ವಿಶೇಷ ಆಗಿದೆ. ಬುಧ ಗ್ರಹ 10ನೇ ದಿನಾಂಕದವರೆಗೆ ಕುಂಭರಾಶಿಯಲ್ಲಿ ಸಂಚಾರ ಮಾಡಲಿದ್ದು, ಆನಂತರ ಮೀನರಾಶಿಯನ್ನು ಪ್ರವೇಶ ಮಾಡಿ ಅಲ್ಲಿ ಸಂಚಾರ ಮಾಡಲಿದ್ದು, 30ನೇ ದಿನಾಂಕ ಮೇಷರಾಶಿಯನ್ನು ಪ್ರವೇಶ ಮಾಡಿ ಬುಧ ಗ್ರಹ ಮೇಷರಾಶಿಯಲ್ಲಿ ಸಂಚಾರ ಆರಂಭ ಮಾಡಲಿದ್ದು, ಏಪ್ರಿಲ್ ಮಾಸದಲ್ಲಿ ಕುಂಭರಾಶಿ, ಮೀನರಾಶಿ, ಮೇಷರಾಶಿ ಈ 3 ರಾಶಿಯಲ್ಲಿ ಬುಧ ಗ್ರಹದ ಸಂಚಾರ ಆಗಲಿದ್ದು, ಶುಕ್ರ ಗ್ರಹ ಏಪ್ರಿಲ್ ಮಾಸದ 19ನೇ ದಿನಾಂಕದವರೆಗೆ ಮೇಷರಾಶಿಯಲ್ಲಿ ಸಂಚಾರ ಮಾಡಲಿದ್ದು, ಆನಂತರ ವೃಷಭ ರಾಶಿ ಸ್ವರಾಶಿಯನ್ನು ಪ್ರವೇಶ ಮಾಡಿ ಅಲ್ಲಿ ಸಂಚಾರ ಮಾಡುವುದು ವಿಶೇಷ ಆಗಿದೆ. ಕುಜಗ್ರಹ ಮೀನರಾಶಿಯಲ್ಲಿ ಶನಿ ಗ್ರಹದ ಸಂಯೋಗದಲ್ಲಿ ಮಾಸಪೂರ್ಣ ಸಂಚಾರ ಮಾಡಲಿದ್ದು, ಗುರುಗ್ರಹ ಮಿಥುನ ರಾಶಿಯಲ್ಲಿ ಸಂಚಾರ ಮಾಡಲಿದ್ದು, ಮೀನರಾಶಿಯಲ್ಲಿ ಶನಿಗ್ರಹದ ಸಂಚಾರ ಆಗ್ತಾ ಇದ್ದು, ಕುಂಭರಾಶಿಯಲ್ಲಿ ರಾಹುಗ್ರಹದ ಸಂಚಾರ ಆಗಲಿದ್ದು, ಕೇತು ಗ್ರಹದ ಸಂಚಾರ ಸಿಂಹ ರಾಶಿಯಲ್ಲಿ ಆಗಲಿದ್ದು, ಈ ಗ್ರಹಗಳ ಸಂಚಾರ ಈ ರಾಶಿಗಳಲ್ಲಿ 12 ರಾಶಿಗಳಿಗೆ ಯಾವ ಪ್ರಭಾವವನ್ನು ಮಾಡಲಿವೆ ಅನ್ನೋದರ ಬಗ್ಗೆ ತಿಳಿಸ್ತಾ ಇದ್ದೀನಿ. ಧನಸ್ಸು ರಾಶಿಯವರಿಗೆ ಏಪ್ರಿಲ್ ಮಾಸದಲ್ಲಿ ರಾಶ್ಯಾಧಿಪತಿ ಗುರು ಗ್ರಹ 7ಮ ಸ್ಥಾನ ಮಿಥುನ ರಾಶಿಯಲ್ಲಿ ಪುನರ್ವಸು ನಕ್ಷತ್ರದಲ್ಲಿ ಸಂಚಾರ ಮಾಡೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಅನುಕೂಲ ಆಗುವಂತೆ, ಉದ್ಯೋಗಾಭಿವೃದ್ಧಿ ಆಗುವಂತೆ, ಮಾಡುವಂತಹ ಕೆಲಸದಲ್ಲಿ ಗೌರವ ದೊರೆಯುವಂತೆ, ನಿಮ್ಮ ಆಚಾರ ವಿಚಾರ ನಡತೆಯ ಮೇಲೆ ಗುರುವಿನ ಪ್ರಭಾವದಿಂದ ಒಳ್ಳೆಯ ಹೆಸರನ್ನ ಪಡೆದುಕೊಳ್ಳುವಂತೆ ಈ ಗ್ರಹ ಒಳ್ಳೆ ಫಲವನ್ನ ಒಳ್ಳೆ ಪ್ರಭಾವವನ್ನ ಮಾಡಲಿದ್ದು, 7ಮ ಸ್ಥಾನಕ್ಕೆ ಸಂಬಂಧಪಟ್ಟಂತೆ ಅಭಿವೃದ್ಧಿಯ ಫಲಗಳನ್ನು ನೀಡುತ್ತಾರೆ. 7ಮ ಅಂದ್ರೆ ವ್ಯಾಪಾರ ವ್ಯವಹಾರ ಪಾಲುದಾರಿಕೆಯ ಸಂಬಂಧಪಟ್ಟಂತಹ ಸ್ಥಾನವೂ ಆಗಿರೋದ್ರಿಂದ ಈ ಸ್ಥಾನಕ್ಕೆ ಅಭಿವೃದ್ಧಿ ಆಗುವಂತೆ, ಈ ಸ್ಥಾನದಿಂದ ಲಾಭ ಸ್ಥಾನವನ್ನ ಗುರುಗ್ರಹ ವೀಕ್ಷಣೆ ಮಾಡಲಿದ್ದು, ಈ ಮಾಸದಲ್ಲಿ ನಿಮ್ಮ ಲಾಭ ಸ್ಥಾನವನ್ನ ಪಂಚಗ್ರಹಗಳು ವೀಕ್ಷಿಸೋದ್ರಿದ್ದು ನಿಮಗೆ ಬಹುವಿಧದಲ್ಲಿ ಲಾಭ ದೊರೆಯುತ್ತೆ ಅಂತ ತಿಳಿಬಹುದು. ಅಂದ್ರೆ ರಾಹುಗ್ರಹ 3ಯ ಸ್ಥಾನದಿಂದ ಲಾಭ ಸ್ಥಾನವನ್ನ ದೃಷ್ಟಿಸ್ತಾರೆ, ಕುಜಗ್ರಹ 4ಥ ಸ್ಥಾನದಿಂದ ಲಾಭ ಸ್ಥಾನವನ್ನ ದೃಷ್ಟಿಸ್ತಾರೆ, 5ಮ ಸ್ಥಾನದಿಂದ ಶುಕ್ರ ಗ್ರಹ ಮತ್ತು ಸೂರ್ಯ ಗ್ರಹ ನಿಮ್ಮ ಲಾಭ ಸ್ಥಾನವನ್ನು ದೃಷ್ಟಿಸ್ತಾರೆ, 7ಮ ಸ್ಥಾನದಿಂದ ಗುರುಗ್ರಹ ನಿಮ್ಮ ಲಾಭ ಸ್ಥಾನವನ್ನು ದೃಷ್ಟಿಸ್ತಾರೆ. ಯಾವ ವಿಷಯಗಳಿಗೆ ಲಾಭ ಆಗುತ್ತೆ ಅಂದ್ರೆ, ಧನಸ್ಸು ರಾಶಿಯವರು ಅನೇಕ ವ್ಯಕ್ತಿಗಳಿರ್ತೀರ. ನಿಮ್ಮ ಪ್ರಯತ್ನಗಳಲ್ಲಿ ಒಬ್ಬೊಬ್ಬರು ಒಂದೊಂದು ರೀತಿಯ ಎಫರ್ಟ್, ಒಂದೊಂದು ವಿಷಯಗಳಿಗೆ ಪ್ರಯತ್ನವನ್ನ ಪಡ್ತಾ ಇರ್ತೀರಾ. ಕೆಲವರು ವಿದ್ಯಾ ಸಂಬಂಧಪಟ್ಟಂತೆ ನಿಮ್ಮ ಪ್ರಯತ್ನದಲ್ಲಿ ನೀವಿರಬಹುದು, ಕೆಲವರು ಉದ್ಯೋಗ ಅಭಿವೃದ್ಧಿ, ಕೆಲವರು ವ್ಯಾಪಾರದಲ್ಲಿ ಆಗಬಹುದು. ಈ ರೀತಿ ಬೇರೆ ಬೇರೆ ವಿಷಯಗಳಲ್ಲಿ ಯಾವ ವಿಷಯಕ್ಕೆ ನೀವು ಪ್ರಯತ್ನವನ್ನ ಪಡ್ತೀರಾ, ಇಲ್ಲಿ ಬಹುಗ್ರಹಗಳ ಸಂಬಂಧ ದೃಷ್ಟಿ ಲಾಭ ಸ್ಥಾನಕ್ಕೆ ಬಂದಿರೋದ್ರಿಂದ ಬಹುವಿಧದ ಲಾಭವನ್ನ ಪಡೆದುಕೊಳ್ತೀರಾ. 7ಮ ಅಂದರೆ ಪಾಲುದಾರಿಕೆಯ ಸ್ಥಾನ, ಪಾಲುದಾರಿಕೆಯಿಂದಲೂ ಲಾಭವನ್ನ ಪಡೆದುಕೊಳ್ಳುವಂತೆ, ಮತ್ತು 7ಮ ಅಂದ್ರೆ ಪತಿ ಪತ್ನಿ ಬಾಳ ಸಂಗಾತಿಯ ಸ್ಥಾನ. ಈ ಒಂದು ವಿಷಯಗಳಿಂದಲೂ ಪತ್ನಿಯಿಂದ ಲಾಭ ಬರಬಹುದು, ಪತಿಯಿಂದ ಲಾಭ ಬರಬಹುದು, ಅಥವಾ ಪತ್ನಿಯೇ ಲಾಭ ಅಂದ್ರೆ ವಿವಾಹ ಯೋಗ, ಅಂದ್ರೆ ಪರಸ್ಪರ ಇಬ್ಬರಿಗೂ ಹುಡುಗ ಮತ್ತು ಹುಡುಗಿಗೆ ಇಲ್ಲಿ ವಿವಾಹ ಯೋಗ ನಿರ್ಮಾಣ ಆಗಬಹುದು. ಈ ರೀತಿ ಆ 7ಮಕ್ಕೆ ಸಂಬಂಧಪಟ್ಟಂತೆ ಗುರುಗ್ರಹ ಒಳ್ಳೆಯ ಪ್ರಭಾವವನ್ನ ಮಾಡಲಿದ್ದು, ಈ ಗುರುವಿನ ಎಲ್ಲ ಒಳ್ಳೆಯ ಪ್ರಭಾವ ಮತ್ತು ಫಲಗಳು ನಿಮಗೆ ದೊರೆಯಬೇಕಂದ್ರೆ ನಿಮಗೆ ಯೋಗಕಾರಕ ಗ್ರಹಗಳ ಭುಕ್ತಿ ಕಾಲವು ನಡೀತಾ ಇರಬೇಕಾಗತ್ತೆ.
ಲಾಭವನ್ನ ನೀಡುವಂತಹ ಗ್ರಹ ಭುಕ್ತಿ ಕಾಲವು ನಿಮಗೆ ನಡೀತಾ ಇರಬೇಕಾಗುತ್ತೆ. ಆಗ ಮಾತ್ರ ಈ ಗೋಚಾರದ ಗ್ರಹಗಳ ಪ್ರಭಾವದಿಂದ ಲಾಭವನ್ನ ಪಡೆದುಕೊಳ್ತೀರಾ. ಇನ್ನು ಉದ್ಯೋಗದ ವಿಷಯದಲ್ಲಿ ಸೇವಾ ವೃತ್ತಿಯನ್ನ ಮಾಡುವವರು, ಸೇವಾ ವೃತ್ತಿ ಸ್ಥಾನಾಧಿಪತಿ ಶುಕ್ರ ಗ್ರಹ ಪಂಚಮದಲ್ಲಿ ಸಂಚಾರ ಮಾಡೋದ್ರಿಂದ ಹೆಚ್ಚಿನ ಯಾವುದೇ ಸಮಸ್ಯೆಗಳಿಲ್ಲ. ಮತ್ತು ಅಂದ್ರೆ ಗೌರ್ಮೆಂಟ್ ಉದ್ಯೋಗಸ್ಥರಿಗೆ, ಖಾಸಗಿ ಕಂಪನಿಯಲ್ಲಿ ಉದ್ಯೋಗ ಮಾಡುವವರಿಗೆ ಇಲ್ಲಿ ಸೂರ್ಯ ಗ್ರಹ ಚತುರ್ಥ ಸ್ಥಾನದಲ್ಲಿ ಸಂಚಾರ, ಬಹುಗ್ರಹಗಳ ಕಂಜಕ್ಷನ್ ಅಲ್ಲಿ ಸಂಚಾರ ಮಾಡೋದ್ರಿಂದ ಪ್ರಾರಂಭದ 14 ದಿನಗಳು ನಿಮಗೆ ಸ್ವಲ್ಪ ಹಿಡಿದ ಹಾಗೆ ಅಡೆತಡೆಗಳಾಗ್ತಾ ಇರುತ್ತೆ. ಆದ್ರೆ ಪಂಚಮವನ್ನ ಈ ಗ್ರಹ ಪ್ರವೇಶ ಮಾಡ್ತಾರೆ. ನಿಮಗೆ ಭಾಗ್ಯಾಧಿಪತಿಯೂ ಆಗಿ, ಅದೃಷ್ಟ ಸ್ಥಾನಾಧಿಪತಿಯೂ ಆಗಿ, ಉಚ್ಚ ಸ್ಥಾನವನ್ನ ಮೇಷರಾಶಿಯನ್ನ ಸೂರ್ಯಗ್ರಹ ಪ್ರವೇಶ ಮಾಡೋದ್ರಿಂದ ಈ ಸ್ಥಾನದಲ್ಲಿ ನಿಮಗೆ ನಿಮ್ಮ ಒಂದು ಗೌರ್ಮೆಂಟ್ ವೃತ್ತಿ, ನಿಮ್ಮ ಸ್ಥಾನಮಾನ, ಗೌರವಕ್ಕೆ ಒಳ್ಳೆಯ ಪ್ರಭಾವವನ್ನ ಈ ಗ್ರಹ ಮಾಡಲಿದ್ದು, ರಾಜಕೀಯ ವ್ಯಕ್ತಿಗಳಿಗೆ, ಉನ್ನತ ಅಧಿಕಾರ ಯೋಗದಲ್ಲಿರುವವರಿಗೆ ಸೂರ್ಯಗ್ರಹ ಒಳ್ಳೆ ಫಲವನ್ನ ನೀಡುತ್ತಾರೆ. ಖಾಸಗಿ ಕಂಪನಿಯಲ್ಲಿ ಉದ್ಯೋಗ ಮಾಡುವಂತಹ ವ್ಯಕ್ತಿಗಳು ಮತ್ತು ವ್ಯಾಪಾರ ವ್ಯವಹಾರಸ್ಥರಿಗೆ ಆ ಸ್ಥಾನಾಧಿಪತಿ ಬುಧ ಗ್ರಹ ಈ ಮಾಸದಲ್ಲಿ 20 ದಿನಗಳ ಕಾಲ ನೀಚ ಆಗಿ ಮೀನರಾಶಿಯಲ್ಲಿ ಸಂಚಾರ ಮಾಡೋದ್ರಿಂದ ಇಲ್ಲಿ ನೀಚ ಆದರೂ ಆ ಸ್ಥಾನವನ್ನ ಬುಧ ಗ್ರಹ ವೀಕ್ಷಣೆ ಮಾಡೋದ್ರಿಂದ ಆ ಸ್ಥಾನಕ್ಕೆ ಅಂದ್ರೆ ಉದ್ಯೋಗ ಸ್ಥಾನಕ್ಕೆ ಒಳ್ಳೆ ಫಲವನ್ನ ನೀಡ್ತಾರೆ. ಇನ್ನು ಸಪ್ತಮದಲ್ಲಿ ನಿಮಗೆ ಗುರುವೇ ಹೆಚ್ಚಿನ ಒಳ್ಳೆ ಫಲಗಳನ್ನ ನೀಡುತ್ತಾರೆ. ಈ ರೀತಿ ಉದ್ಯೋಗಾಭಿವೃದ್ಧಿ ಆಗುವಂತೆ ಈ ಮಾಸದಲ್ಲಿ ಗ್ರಹಗಳ ಪ್ರಭಾವ ಇದೆ. ಇನ್ನು ಚತುರ್ಥ ಸ್ಥಾನದಲ್ಲಿ ಬಹುಗ್ರಹಗಳ ಸಂಚಾರವೂ ಆಗ್ತಾ ಇರೋದ್ರಿಂದ ಕುಜಗ್ರಹ ಮತ್ತು ಸೂರ್ಯಗ್ರಹ ಮತ್ತು ಶನಿಗ್ರಹ ಮತ್ತು 20 ದಿನಗಳ ಕಾಲ ಬುಧ ಗ್ರಹದ ಸಂಚಾರವೂ ಆಗೋದ್ರಿಂದ ಮನೆಯ ವಾತಾವರಣದಲ್ಲಿ ನೆಮ್ಮದಿ ಇರೋದಿಲ್ಲ. ಅಲ್ಲಿ ಶನಿಗ್ರಹ ಅಂದ್ರೆ ಸಂಬಂಧಗಳಲ್ಲಿ ನಿಮ್ಮಲ್ಲಿ ಗಂಭೀರತೆ ಅನ್ನೋದು ಅಲ್ಲಿ ನಿರ್ಮಾಣ ಆಗುವಂತೆ, ಕುಟುಂಬದ ಸದಸ್ಯರು ನಿಮ್ಮನ್ನ ನಿಯಂತ್ರಿಸುವಂತೆ, ಅಂದ್ರೆ ನಿಮಗೆ ನಿರ್ಬಂಧಗಳನ್ನ ಹಾಕುವಂತೆ, ಕೆಲವರಿಗೆ ಹಸ್ಬೆಂಡ್ ನಿರ್ಬಂಧ ಹಾಕ್ಬಹುದು, ಕೆಲವರಿಗೆ ತಂದೆ ಹಾಕ್ಬಹುದು, ಕೆಲವರಿಗೆ ತಾಯಿ ಹಾಕ್ಬಹುದು. ಈ ರೀತಿ ಇಲ್ಲಿ ಕುಟುಂಬದ ಸದಸ್ಯರು ಯಾರಾದರೂ ನಿಮಗೆ ನಿಮ್ಮ ವಿಷಯಗಳಿಗೆ ನಿರ್ಬಂಧವನ್ನ ಮಾಡುವಂತೆ, ಒಂದು ರೀತಿ ಕಟ್ಟಿ ಹಾಕಿದಂತೆ, ಒಂದು ರೀತಿ ಬಂಧನ ಆದಂತೆ ನಿಮಗೆ ಅನುಭವ ಆಗುತ್ತೆ. ಚತುರ್ಥ ಸ್ಥಾನದಲ್ಲಿ ಬಹುಗ್ರಹಗಳ ಸಂಚಾರ ಆಗ್ತಾ ಇರೋದ್ರಿಂದ ಕಲಹಗಳು ಆಗ್ಬಹುದು, ಮನಸ್ತಾಪಗಳು ಆಗ್ಬಹುದು. ಮತ್ತು ಆಸ್ತಿ ಹಂಚಿಕೆ ಏನಾದರೂ ಈ ಮಾಸದಲ್ಲಿ ನೀವು ಮಾಡುವಂತಿದ್ದರೆ ಈ ವಿಷಯ ಸಂಬಂಧಪಟ್ಟಂತೆಯೂ ಮನಸ್ತಾಪಗಳು ಆಗುವ ಸಾಧ್ಯತೆ ಇರುತ್ತೆ. ತಾಯಿಯೊಂದಿಗೆ ಮನಸ್ತಾಪ ಆಗುವಂತೆ, ಬಹಳ ಗಂಭೀರವಾಗಿ ನಡೆದುಕೊಳ್ಳುವಂತೆ ಮತ್ತು ಕಲಹಗಳನ್ನ ಮಾಡಿಕೊಳ್ಳುವಂತೆಯೂ ಕುಜ ಮತ್ತು ಶನಿ ಪ್ರಭಾವ, ಈ 2 ಗ್ರಹಗಳು ಶತ್ರು ಗ್ರಹಗಳು. ಈ ಗ್ರಹಗಳು ಒಂದೇ ರಾಶಿಯಲ್ಲಿ ಸಂಚರಿಸುವಾಗ ಅಲ್ಲಿ ಪರಸ್ಪರ ಪೀಡಿತ ಆಗುವಾಗ ಇಲ್ಲಿ ಅಂದ್ರೆ ಏನೋ ಒಂದು ರೀತಿಯ ಒಂದು ಅಂದ್ರೆ ಕೆಟ್ಟದಾಗಿ ಏನೋ ಆಗುವಂತೆ ಇಲ್ಲಿ ಗ್ರಹಗಳು ಸೂಚಿಸ್ತಾರೆ. ವಾಯುಗ್ರಹ ಅಂದ್ರೆ ವಾಯುಗ್ರಹ ಶನಿಗ್ರಹ, ಇಲ್ಲಿ ಅಗ್ನಿಗ್ರಹ ಕುಜಗ್ರಹ. ಈ ಏರ್ ಮತ್ತು ಫೈರ್ ಕಾಂಬಿನೇಷನ್ ಯಾವಾಗಲೂ ಬ್ಲಾಸ್ಟ್ ಆಗುವುದಕ್ಕೆ ಕಾರಣ ಆಗುತ್ತೆ. ಹಾಗಾಗಿ ಮನೆಯ ವಾತಾವರಣದಲ್ಲಿ ಬಹಳ ಸಂಬಂಧಗಳಲ್ಲಿ ಎಚ್ಚರಿಕೆಗಳನ್ನು ತೆಗೆದುಕೊಳ್ಳಬೇಕಾಗುತ್ತೆ, ಶಾಂತವಾಗಿ ಇರಬೇಕಾಗುತ್ತೆ. ತಾಯಿಯ ಆರೋಗ್ಯದಲ್ಲಿ ಏನಾದರೂ ಸಮಸ್ಯೆಗಳು ಆಗಬಹುದು. ಇನ್ನು ವಿದ್ಯಾರ್ಥಿಗಳಿಗೆ ಪಂಚಮ ಸ್ಥಾನಕ್ಕೆ ಸಂಬಂಧಪಟ್ಟಂತೆ ಶುಕ್ರ ಗ್ರಹ ಅಲ್ಲಿ ಸಂಚಾರ ಆಗೋದ್ರಿಂದ ಬಹಳ ಕ್ರಿಯೇಟಿವ್ ಆಗಿ ಇರ್ತೀರ ನೀವು ವಿದ್ಯಾರ್ಥಿಗಳು. ಮತ್ತು ಪಂಚಮ ಸ್ಥಾನವನ್ನ ಅಂದ್ರೆ ಸೂರ್ಯಗ್ರಹ ಪ್ರವೇಶ ಮಾಡೋದ್ರಿಂದ 14ನೇ ದಿನಾಂಕದ ನಂತರದಲ್ಲಿ ನಿಮ್ಮ ಗೋಲ್ಸ್ ಏನೇ ಇದ್ರೂ ಬಹಳ ಮಹತ್ವಾಕಾಂಕ್ಷೆಯಿಂದ ಕೂಡಿರಲಿದೆ. ಹೈಯರ್ ಎಕ್ಸಾಮ್ಸ್ ಅನ್ನ ತೆಗೆದುಕೊಳ್ಳುವವರಿಗೆ ಒಳ್ಳೆಯ ಪ್ರತಿಭೆಯಿಂದ ಮುಂದುವರಿಯುವಂತೆ ನಿಮಗೆ ಇಲ್ಲಿ ಶುಕ್ರ ಪ್ರಭಾವ ಮತ್ತು ಇಲ್ಲಿ ಸೂರ್ಯ ಪ್ರಭಾವವು ಆಗಲಿದೆ. ಪೊಲಿಟಿಕಲ್ ಅಂದ್ರೆ ರಾಜಕೀಯ ಸಂಬಂಧಪಟ್ಟಂತೆ ಆಡಳಿತಾತ್ಮ ವಿದ್ಯೆಗಳಿಗೆ ಸೂರ್ಯಗ್ರಹ ಒಳ್ಳೆ ಪ್ರಭಾವವನ್ನ ಮಾಡುತ್ತಾರೆ. ನಿಮ್ಮ ಮಕ್ಕಳು, ಧನಸ್ಸು ರಾಶಿಯವರ ಮಕ್ಕಳನ್ನ ನಿಮಗೇನಾದರೂ ಮಕ್ಕಳಿದ್ದು ಆ ಮಕ್ಕಳ ಬಗ್ಗೆ ನಿಮಗೆ ಅನ್ನಿಸುತ್ತೆ ನಮ್ಮ ಮಕ್ಕಳನ್ನ ನಾಯಕರನ್ನಾಗಿಸ್ಬೇಕಿತ್ತು
ಅಂದ್ರೆ ಒಂದು ಅಧಿಕಾರಿಯನ್ನಾಗಿಸ್ಬೇಕು, ಒಳ್ಳೆಯ ಗೌರ್ಮೆಂಟ್ ಉದ್ಯೋಗಸ್ಥ ಸ್ಥಾನದಲ್ಲಿ ಇರುವಂತೆ ಮಾಡಬೇಕು ಅನ್ನುವಂತಹ ಒಂದು ಮಹತ್ವಾಕಾಂಕ್ಷೆ ನಿಮ್ಮಲ್ಲಿ ಈ ಮಾಸದಲ್ಲಿ ಬರಲಿದೆ. ಧನಸ್ಸು ರಾಶಿಯವರ ಮಕ್ಕಳ ಬಗ್ಗೆ ಈ ಪಂಚಮ ಸ್ಥಾನದಲ್ಲಿ ಈ ಗ್ರಹಗಳು ಈ ರೀತಿ ಇಲ್ಲಿ ಪ್ರಭಾವವನ್ನ ಮಾಡುತ್ತವೆ. ಇನ್ನು ಪ್ರೀತಿ ಪ್ರೇಮ ವಿಷಯಕ್ಕೆ ಸಂಬಂಧಪಟ್ಟಂತೆ ಈ ಎರಡು ಗ್ರಹಗಳ ಸಂಚಾರ ಆಗೋದ್ರಿಂದ ಸಂಬಂಧಗಳಲ್ಲಿ ಸಂತೋಷ ಇದ್ದೇ ಇರುತ್ತೆ. ಆದ್ರೆ ಒಳಗೆ ಅಂದ್ರೆ ನಿಮಗೆ ಅಹಂ ಅಲ್ಲಿ ನಿರ್ಮಾಣ ಆಗ್ಬೋದು, ಈಗೋ ಇಂದ ನಡೆದುಕೊಳ್ಳುವಂತೆ ಇಲ್ಲಿ ಈ ಗ್ರಹಗಳ ಪ್ರಭಾವವು ಆಗಲಿದೆ. ಇನ್ನು ಪತಿ ಪತ್ನಿ ಸಂಬಂಧಪಟ್ಟಂತೆ, ಕುಟುಂಬದ ವಿಷಯ ಸಂಬಂಧಪಟ್ಟಂತೆ ಆ ಸ್ಥಾನದಲ್ಲಿ ಗುರುಗ್ರಹ ರಾಶ್ಯಾಧಿಪತಿಯಾಗಿ ಸಂಚಾರ ಮಾಡ್ತಾ ಇರೋದ್ರಿಂದ ಆ ಸ್ಥಾನಾಧಿಪತಿ ನೀಚ ಆದರೂ ಒಳ್ಳೆ ಫಲಗಳನ್ನ ನೀಡ್ತಾರೆ. ಪತಿ ಪತ್ನಿಯಲ್ಲಿ ಒಳ್ಳೆಯ ಅನ್ಯೂನ್ಯತೆ ಆಗ್ಬೋದು, ಏನೇ ಸಮಸ್ಯೆಗಳಿದ್ದರೂ ಅದನ್ನು ಪರಿಹರಿಸಿಕೊಳ್ಳುವಂತೆ, ನಿಮ್ಮ ಒಂದು ಸಂಬಂಧಗಳಲ್ಲಿ ನಂಬಿಕೆ ಇರುವಂತೆ ಇಲ್ಲಿ ಗುರುಗ್ರಹದ ಪ್ರಭಾವ ಒಳ್ಳೆ ಫಲಗಳನ್ನ ನೀಡಲಿದೆ. ಧನಸ್ಸು ರಾಶಿಯವರು ಈ ವಿಷಯಗಳನ್ನ ತಿಳಿದುಕೊಂಡು ಮಾಸದ ತಯಾರಿಯನ್ನ ಮಾಡಿಕೊಳ್ಳಿ. ನಿಮ್ಮ ಅಭಿವೃದ್ಧಿಯ ಮಾರ್ಗದಲ್ಲಿ ನಿಮ್ಮ ಆಲೋಚನೆಗಳು ಇರಲಿ. ವಿಶ್ವಶಕ್ತಿಯಲ್ಲಿ ಪ್ರಾರ್ಥನೆ ಮಾಡ್ತೇನೆ, ನಿಮ್ಮ ಬುದ್ಧಿಯು ಒಳ್ಳೆ ಆಲೋಚನೆಗಳನ್ನ ಪ್ರೇರೇಪಿಸಲಿ ಮತ್ತು ನಿಮ್ಮ ಕಾರ್ಯಾನುಕೂಲಗಳು ಆಗಲಿ. ಹರಿ ಓಂ ನಮಃ ಶಿವಾಯ.